ಸ್ನೇಹಿತರೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಎರಡು ಪ್ರಮುಖ ಹಗರಣಗಳು ಬಹುದೊಡ್ಡ ಒಂದು ಸಂಕಷ್ಟಕ್ಕೆ ಸಿಲುಕಿಸಿದ್ದು. ಈ ಎರಡು ಹಗರಣಗಳಿಂದ ಹೊರಗೆ ಬರೋದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒದ್ದಾಟವನ್ನ ಮಾಡ್ತಾ ಇದೆ. ಈ ಎರಡು ಹಗರಣಗಳಿಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಹಾಗೂ ವಿಧಾನ ಪರಿಷತ್ನಲ್ಲಿ ಏನು ವಿಧಾನಮಂಡಲದ ಅಧಿವೇಶನ ನಡೀತು, ಈ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷಗಳಂತೂ ಈ ಆಡಳಿತ ಪಕ್ಷಕ್ಕೆ ಉತ್ತರವನ್ನ ಕೊಡೋದಕ್ಕೂ ಕೂಡ ಅವಕಾಶವನ್ನ ಕೊಡದೆ ಧರಣಿ ಪ್ರತಿಭಟನೆಯನ್ನ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಒಂದು ಹಂತಕ್ಕೆ ಹೋದಂತಹ ಸಿದ್ದರಾಮಯ್ಯನವರು ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ವಿಧಾನಸಭೆಯ ಕಲಾಪದಲ್ಲಿ ಒಂದು ಪ್ರಸ್ತಾಪವನ್ನೇ ಮಾಡಲಿಲ್ಲ. ಇದಕ್ಕೆ ಪಟ್ಟಿಡಿದಂತಹ ವಿರೋಧ ಪಕ್ಷಗಳು ಮುಖ್ಯಮಂತ್ರಿ ಅವರನ್ನ ರಾಜೀನಾಮೆ ಕೊಡಬೇಕು, ಆ ಮೂಲಕ ಈ ಎರಡೂ ಪ್ರಮುಖ ಹಗರಣಗಳಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೇ ಸಂದರ್ಭದಲ್ಲಿ ಈ ಎರಡು ಪ್ರಮುಖ ಹಗರಣಗಳಿಂದ ತಪ್ಪಿಸಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ರಾಜ್ಯ ಸರ್ಕಾರದ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲವಾಗಿದ್ದು, ಬಹುತೇಕ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಆರಂಭವಾಗಿದ್ದಾವೆ. ಈಗಾಗಲೇ ಒಂದು ವೇಳೆ ಅಂತ ಸಂದರ್ಭ ಒದಗಿ ಬಂದರೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ತ್ಯಜಿಸಿ ಆ ಒಂದು ಸ್ಥಾನಕ್ಕೆ ಮುಖ್ಯಮಂತ್ರಿಯನ್ನಾಗಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಮೌಖಿಕ ಆದೇಶವನ್ನ AICCಯ ನಾಯಕಿ ಸೋನಿಯಾ ಗಾಂಧಿ ಅವರು ಈಗಾಗಲೇ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರಿಗೆ ರವಾನಿಸಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಕೂಡ ನಾನು ಹಿಂದೆನೇ ಹೇಳಿದ್ದೆ. ಇದೀಗ ಈ ಮೂಡಾ ಹಾಗೂ ST ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಹಗರಣಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಬರ್ತಾ ಇದ್ದಾವೆ. ಈ ರೀತಿ ಎರಡು ಪ್ರಮುಖ ಹಗರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಕುರಿತು ಈ ಹಿಂದೆನೆ ಕೋಡಿಮಠದ ಶ್ರೀಗಳು ಹೇಳಿದ್ದಂತಹ ಭವಿಷ್ಯ ನಿಜವಾಗುತ್ತಾ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗಿದ್ದಾವೆ. ಈಗಾಗಲೇ ಕೋಡಿಮಠದ ಶ್ರೀಗಳು ಕೂಡ ರಾಜ್ಯ ಸರ್ಕಾರದ ಒಂದು ಅಸ್ತಿತ್ವವನ್ನು ಕುರಿತು, ರಾಜ್ಯ ಸರ್ಕಾರದ ಆಯಸ್ಸನ್ನ ಕುರಿತು ಈ ಹಿಂದೆ ಸುಮಾರು 15 ದಿವಸಗಳ ಹಿಂದೆ ಒಂದು ಬಹುದೊಡ್ಡ ಮಾತನ್ನ ಹೇಳಿದ್ರು. ಆ ಮೂಲಕ ಈಗ ರಾಜ್ಯ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ಒಂದು ಘಟನೆಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಕೋಡಿಶ್ರೀ ಹೇಳಿದಂತಹ ಭವಿಷ್ಯ ನಿಜವಾಗುತ್ತಾ ಅಂತಕ್ಕಂಥ ಮಾತುಗಳು ಈಗ ಚರ್ಚೆಗೆ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ರಾಜ್ಯ ಸರ್ಕಾರದ ಅಸ್ತಿತ್ವದ ಕುರಿತು ಕೋಡಿಶ್ರೀಗಳು ಹೇಳಿದ್ದ ಭವಿಷ್ಯವಾದರೂ ಏನು, ಈಗ ರಾಜ್ಯ ಸರ್ಕಾರ ಯಾವ ರೀತಿಯ ಒಂದು ಇಕ್ಕಟ್ಟಿಗೆ ಸಿಲುಕಿದೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರವನ್ನು ಅತ್ಯಂತ ಇಕ್ಕಟ್ಟಿಗೆ ಸಿಲುಕಿಸಿರ್ತಕ್ಕಂಥದ್ದು ST ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತ 187 ಕೋಟಿಯಷ್ಟು ಬೃಹತ್ ಹಣವನ್ನು ಅಕ್ರಮ ವರ್ಗಾವಣೆ ಮಾಡಿದ್ದಾರೆ ಅಂತಕ್ಕಂಥ ಕೇಸನ್ನ ಯಾವಾಗ ಪ್ರತಿಪಕ್ಷಗಳು ಬಯಲಿಗೆ ಎದ್ದವೋ ಅದಾದ ನಂತರ ರಾಜ್ಯ ಸರ್ಕಾರ ಈ ಒಂದು ಹಗರಣವನ್ನು ಸಮರ್ಥಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಯಾವಾಗ ಈ ಹಗರಣ ಹೊರಗೆ ಬಂತು ಅದಾದ ನಂತರ ಅದನ್ನ SITಗೆ ವಹಿಸಿದಂತಹ ರಾಜ್ಯ ಸರ್ಕಾರ ಕೈ ತೊಳ್ಕೊಳ್ಳೋ ಪ್ರಯತ್ನಕ್ಕೂ ಕೂಡ ಕೈ ಹಾಕಿತ್ತು. ಈ ಹಗರಣದ ಒಂದು ತನಿಖೆಯನ್ನ SITಗೆ ವಹಿಸಿದ 1 ತಿಂಗಳ ಕಾಲಾವಕಾಶ ಆದರೂ ಕೂಡ SIT ಈ ಹಗರಣಕ್ಕೆ ಸಂಬಂಧಪಟ್ಟಂತ ಯಾವೊಬ್ಬ ಅಧಿಕಾರಿಗೂ ಹಾಗೂ ಮಂತ್ರಿ ಹಾಗೂ ಶಾಸಕರಿಗೂ ಕೂಡ ನೋಟಿಸ್ ಅನ್ನ ಕೊಡದೆ ಕಾಲಹರಣ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ SIT ಕೈ ಹಾಕಿತ್ತು. ಅದಾದ ನಂತರ ನೇರವಾಗಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ED ಎಂಟ್ರಿ ಆಯಿತು. ED ಎಂಟ್ರಿ ಆದ ನಂತರ ಈ ಪ್ರಮುಖ ಸಚಿವರಾಗಿದ್ದಂತಹ ನಾಗೇಂದ್ರ ಅವರ ಬಂಧನ ಕೂಡ ಆಯಿತು. ಈಗಾಗಲೇ ನಾಗೇಂದ್ರ ಈ EDಯ ವಶದಲ್ಲಿದ್ದು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ EDಯ ವಿರುದ್ಧವೇ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಾಜಿ ನೌಕರನ ನಿರ್ದೇಶಕರಾಗಿರ್ತಕ್ಕಂಥ ಕಲ್ಲೇಶಪ್ಪ ಅಂತಕ್ಕಂಥ ಒಬ್ಬ ನೌಕರ ED ನನಗೆ ಕಿರುಕುಳವನ್ನು ಕೊಡ್ತಾ ಇದೆ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನು ನೀವು ಹೇಳಬೇಕು, ಹಾಗೆ ಹೇಳದೆ ಹೋದರೆ ನಿನಗೆ 2 ವರ್ಷದವರೆಗೂ ಕೂಡ ಬೇಲ್ ಸಿಗದೇ ಇರತಕ್ಕಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ನಿನ್ನನ್ನು ಲಾಕ್ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತುಗಳನ್ನು ED ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನ ಮಾಡಿ ರಾಜ್ಯದ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟರು. ಈ ರಾಜ್ಯದ ಪೊಲೀಸರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ED ಅಧಿಕಾರಿಗಳ ವಿರುದ್ಧ FIR ಅನ್ನು ಕೂಡ ದಾಖಲು ಮಾಡಿದರು. ಅದಾದ ನಂತರ ED ಅಧಿಕಾರಿಗಳು ಕೋರ್ಟ್ಗೆ ಹೋದರು. ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮತ್ತು ಆ ಅಧಿಕಾರಿ ಕಲ್ಲೇಶಪ್ಪನವರಿಗೆ ಛೀಮಾರಿಯನ್ನ ಹಾಕ್ತು. ನೀವು ತನಿಖೆ ನಡೆಸಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವೇ FIR ಮಾಡೋದಾದ್ರೆ ತನಿಖೆಗೆ ಏನು ಅರ್ಥ ಇರುತ್ತೆ? ರಾಜ್ಯದ ಪೊಲೀಸರು ಕೂಡ ಯಾರೋ ಒಬ್ಬ ಕೇಸನ್ನ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಅಂದ ಕೂಡಲೇ ನೀವು ಯಾವ ರೀತಿ ಒಂದು FIR ಅನ್ನ ಮಾಡಿದಿರಿ ಅಂತಕ್ಕಂಥ ಒಂದು ಛೀಮಾರಿಯನ್ನು ಹಾಕಿದ ನಂತರ ರಾಜ್ಯ ಸರ್ಕಾರಕ್ಕೆ ಈ ಒಂದು EDಯ ವಿರುದ್ಧದ ಒಂದು ಕೇಸಲ್ಲಿ ಬಹುದೊಡ್ಡ ಹಿನ್ನಡೆ ಆಯಿತು. ಅದಾದ ನಂತರ ಸಿದ್ದರಾಮಯ್ಯನವರ ಸಂಕಷ್ಟ ಅಷ್ಟಕ್ಕೆ ಮುಗಿಲಿಲ್ಲ ಸ್ನೇಹಿತರೆ. ಇದೀಗ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಕೂಡ
ರಾಜ್ಯದ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಏನಂದರೆ ಸುಮಾರು ಈ ಬ್ಯಾಂಕ್ಗಳ ಒಂದು ನಿಯಂತ್ರಣ ಕಾಯ್ದೆಯ 1949ರ ಪ್ರಕಾರ ಬ್ಯಾಂಕ್ ಯಾವುದಾದ್ರೂ ಒಂದು ಹಣಕಾಸು ಸಂಸ್ಥೆಯಲ್ಲಿ ಸುಮಾರು 50 ಕೋಟಿಗಳಿಗಿಂತ ಹೆಚ್ಚಿನ ಒಂದು ಹಗರಣ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಬಂದರೆ ಅದನ್ನು ನೇರವಾಗಿ CBI ತನಿಖೆಗೆ ವಹಿಸಬೇಕು. ರಾಜ್ಯದ SIT ಕೈಗೊಂಡಿರ್ತಕ್ಕಂಥ ತನಿಖೆಗೆ ನಾವು ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟನ್ನು ಆಧರಿಸಿ ಇದೀಗ ಹೈಕೋರ್ಟಿಗೆ ಇವರು ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಒಂದು ಹೈಕೋರ್ಟ್ನಲ್ಲಿ ದೂರು ಸಲ್ಲಿಸಿದ್ದು, ರಾಜ್ಯ ಸರ್ಕಾರಕ್ಕೆ ತಾವು ಹೈಕೋರ್ಟ್ ಒಂದು ನಿರ್ದೇಶನವನ್ನು ನೀಡಬೇಕು. ಆ ಮೂಲಕ ಈ ಒಂದು ಹಗರಣವನ್ನು ನೇರವಾಗಿ CBI ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ಇದೀಗ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಬಹುತೇಕ ಹೈಕೋರ್ಟ್ ಈಗಾಗಲೇ ಅದರ ವಿಚಾರಣೆಯನ್ನು ಸಂಪೂರ್ಣಗೊಳಿಸಿದ್ದು, ಇವತ್ತು ಅಥವಾ ನಾಳೆ ಈ ಒಂದು ST ಕಾರ್ಪೊರೇಷನ್ನ ಹಗರಣಕ್ಕೆ ಸಂಬಂಧಪಟ್ಟಂತೆ CBI ತನಿಖೆಗೂ ಕೂಡ ಆದೇಶವನ್ನು ಕೊಡಬಹುದು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದು, ಒಂದು ವೇಳೆ ಈ ಒಂದು ಹಗರಣ CBI ತನಿಖೆಗೆ ಒಳಪಟ್ಟಿದ್ದೇ ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ವತಃ ಈ ST ಕಾರ್ಪೊರೇಷನ್ನ ಒಂದು ಹಗರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಸತ್ಯನಾರಾಯಣ್ ವರ್ಮಾ ಅವರು ಕೂಡ ನನಗೆ SITಯ ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ, SITಯ ಮೇಲೆ ನನಗೆ ನಂಬಿಕೆ ಇಲ್ಲ, ನಾನು ಬೇಕಿದ್ರೆ ED ಮತ್ತು CBIನ ವಿಚಾರಣೆಯನ್ನು ಎದುರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಮುಖಭಂಗವನ್ನು ತಂದಿದ್ದಾರೆ. ನನಗೆ SITಯಿಂದ ಪ್ರಾಣಭಯ ಇದೆ, ಆ ಕಾರಣಕ್ಕೆ ಈ ಒಂದು ಕೇಸ್ನಲ್ಲಿ ನಾನು ಯಾವುದೇ ಕಾರಣಕ್ಕೂ SIT ಅಧಿಕಾರಿಗಳ ಮುಂದೆ ಹೋಗೋದಿಲ್ಲ. ಈ ಕೇಸ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸಾಕ್ಷ್ಯ ನಾಶ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಬಹುದೊಡ್ಡ ಆರೋಪವನ್ನು ಸತ್ಯನಾರಾಯಣ್ ವರ್ಮಾ ಅವರು ಮಾಡೋದ್ರ ಮೂಲಕ ಇದೀಗ ಈ ಕೇಸು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ಕುರ್ಚಿಗೆ ಒಂದು ಉರುಳಾಗಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ಇನ್ನೊಂದು ಕಡೆ ಇನ್ನೂ ಒಂದು ಬಹುದೊಡ್ಡ ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಈಗಾಗಲೇ ರಾಜ್ಯದ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಈ ಹಗರಣಗಳ ಕುರಿತು ಒಂದು ವಿವರಣೆಯನ್ನು ಕೇಳಿ ನಿನ್ನೆ ಅವರನ್ನ ಭೇಟಿನೂ ಕೂಡ ಮಾಡಿರ್ತಕ್ಕಂಥದ್ದು ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ರಾಜ್ಯಪಾಲರು ಸ್ವತಃ ಅವರೇ ಕರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ವಿವರಣೆಯನ್ನು ತೆಗೆದುಕೊಂಡಿದ್ದಾರೋ ಅಥವಾ ರಾಜ್ಯಪಾಲರು ನಮ್ಮನ್ನು ಕರೆಸಬಹುದು ಅಂತಕ್ಕಂಥ ಮುನ್ಸೂಚನೆಯನ್ನು ಪಡೆದು ಸಿದ್ದರಾಮಯ್ಯನವರು ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೋ ಅಂತಕ್ಕಂಥ ಒಂದು ಸ್ಪಷ್ಟತೆ ಇಲ್ಲದೆ ಇದ್ರೂ ಕೂಡ ಈ ಹಗರಣಗಳ ಕುರಿತು ರಾಜ್ಯಪಾಲರು ವಿವರಣೆಯಂತೂ ಸಿದ್ದರಾಮಯ್ಯನವರಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಇದೀಗ ಈ ಕೇಸು CBIಗೆ ಹಸ್ತಾಂತರ ಆಗುತ್ತಾ ಅಂತಕ್ಕಂಥ ಒಂದು ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಸ್ನೇಹಿತರೆ, ಸುಮಾರು 15 ದಿವಸಗಳ ಹಿಂದೆ ಕೋಡಿಮಠದ ಪ್ರಖ್ಯಾತ ಸ್ವಾಮೀಜಿಯಾಗಿರ್ತಕ್ಕಂಥ ಕೋಡಿ ಶ್ರೀಗಳು ರಾಜ್ಯ ಸರ್ಕಾರದ ಕುರಿತು ಒಂದು ಭವಿಷ್ಯವನ್ನು ನುಡಿದಿದ್ರು. ಇನ್ನು ಕೇವಲ 90 ದಿನಗಳ ಅವಧಿಯಲ್ಲಿ ರಾಜ್ಯದ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥ ಭವಿಷ್ಯವನ್ನು ನುಡಿದಿದ್ದು, ಬಹುತೇಕ ಕೋಡಿ ಶ್ರೀಗಳು ನುಡಿದಂತಹ ಭವಿಷ್ಯ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಬೆಳವಣಿಗೆಯನ್ನು ನೋಡಿದರೆ ನಿಜಕ್ಕೂ ಕೂಡ ಶ್ರೀಗಳ ಭವಿಷ್ಯ ನಿಜವಾಗುತ್ತಾ ಅಂತಕ್ಕಂಥ ಒಂದು ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಕೋಡಿ ಶ್ರೀಗಳು ಹೇಳಿದಂತಹ ಭವಿಷ್ಯ ನಿಜಕ್ಕೂ ನಿಜವಾಗುತ್ತಾ? ರಾಜ್ಯದ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಪತನವಾಗುತ್ತಾ? ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ CBI ಕುಣಿಕೆಗೆ ಗುರಿ ಆಗ್ತಾರಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟಿಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.